ಹಲೋ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ಆರೋಗ್ಯಕರವಾದ ಮೊಳಕೆ ಹೆಸರು ಕಾಳಿನ ಸಾಂಬಾರು ಮಾಡುವ ವಿಧಾನವನ್ನು ನೋಡೋಣ. ಇದನ್ನು ಮಾಡಿ ನೋಡಿ, ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಬನ್ನಿ ಹಾಗಾದರೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸಾಂಬಾರು ಸೌತೆಕಾಯಿ ಹಾಕ್ತಾ ಇದ್ದೀನಿ. ಅರ್ಧದಷ್ಟು ಸಾಂಬಾರು ಸೌತೆಕಾಯಿ, ಅಂದರೆ ತುಂಬ ದೊಡ್ಡದಾದರೆ ಅರ್ಧ ತಗೊಳ್ಳಿ, ಮೀಡಿಯಮದಾದರೆ ಒಂದು ಹಾಕೋಬಹುದು. ನಂತರ ಸುಮಾರು 1.5 ಕಪ್ನಷ್ಟು ಮೊಳಕೆ ಬರಿಸಿದಂತಹ ಹೆಸರು ಕಾಳು. ಈಗ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ನೀರು ಬಿಸಿ ಆಗುವಾಗ ಈ ಹೆಸರು ಕಾಳನ್ನು ತೊಳೆದು ಹಾಕ್ತಾ ಇದ್ದೀನಿ. ನಂತರ ಈ ಸೌತೆಕಾಯಿಯನ್ನು ಅದರ ಸಿಪ್ಪೆ ತೆಗೆದಿದ್ದೀನಿ. ಲೈಟಾಗಿ ಸಿಪ್ಪೆ ತೆಗೆದು ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಳ್ಳಿ. ಹೆಸರು ಕಾಳು ಹಾಕಿದ ಮೇಲೆ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಸೌತೆಕಾಯಿಯನ್ನು ಸೇರಿಸ್ಕೊಳ್ಳಿ. ಸೌತೆಕಾಯಿಯನ್ನು ಸಿಪ್ಪೆ ಸಮೇತ ಕೂಡ ನೀವು ಹಾಕ್ಬೋದು, ಆದರೆ ಇದಕ್ಕೆ ಸೌತೆಕಾಯಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಒಂದು ಚೆನ್ನಾಗಿ ಕುದಿ ಬಂದಿದೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಈಗ ಇದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆನ ಒಲೆ ಮೇಲಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ನೀವು ಯಾವುದೇ ಎಣ್ಣೆ ನೀವು ಬಳಸುವಂಥದ್ದು ಉಪಯೋಗಿಸ್ಕೊಳ್ಳಿ. ನಂತರ ಒಂದು 6 ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಅರ್ಧದಷ್ಟು ಫ್ರೈ ಆದಾಗ ಇದಕ್ಕೆ 1-2 ಗುಂಟೂರು ಮೆಣಸಿನಕಾಯಿಯನ್ನು ಹಾಕ್ಕೊಳ್ಳಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೇಳೆ ಹಾಕದೇ ಇರೋದ್ರಿಂದ ಇದಕ್ಕೆ ತುಂಬ ಖಾರ ಬೇಕಾಗೋದಿಲ್ಲ, ಸ್ವಲ್ಪ ಖಾರ ಕಮ್ಮಿನೇ ಇರುತ್ತೆ ಇದು. ಈಗ ಈ ಒಣಮೆಣಸಿನಕಾಯಿ ಫ್ರೈ ಆಗಿದೆ. ಇದನ್ನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಒಣಮೆಣಸಿನಕಾಯಿ ತುಂಬ ಜಾಸ್ತಿ ಕಪ್ಪಗಾಗಬಾರ್ದು. ಕಪ್ಪಗಾದರೆ ಸಾಂಬಾರಿನ ರುಚಿನೇ ಹಾಳಾಗುತ್ತೆ. ಈಗ ಇದಕ್ಕೆ ಇನ್ನೊಂದು ಚೂರು ಎಣ್ಣೆ ಹಾಕಿಬಿಟ್ಟು 3 ಟೀ ಚಮಚದಷ್ಟು ಧನಿಯಾ ಹಾಕ್ತಾ ಇದ್ದೀನಿ, ಅಥವಾ ಕೊತ್ತಂಬರಿ ಬೀಜ. ನಂತರ ಸ್ವಲ್ಪ ಕರಿಬೇವು, ಅರ್ಧ ಟೀ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದೊಂದು ಅರ್ಧದಷ್ಟು ಫ್ರೈ ಆಗುವಾಗ ಬೇರೆ ಇದಕ್ಕೆ ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. 1/4 ಟೀ ಚಮಚಕ್ಕಿಂತಲೂ ಸ್ವಲ್ಪ ಕಮ್ಮಿನೇ. ಆನಂತರ ಒಂದು ಚಿಟಿಕೆಯಷ್ಟು ಇದಕ್ಕೆ ಓಂ ಕಾಳು ಸೇರಿಸ್ತಾ ಇದ್ದೀನಿ. ಮೊಳಕೆ ಬರಿಸಿರುವಂತಹ ಹೆಸರು ಕಾಳು ಆಗಿರೋದ್ರಿಂದ ನೀವು ಇದಕ್ಕೆ ಒಂದು ಸ್ವಲ್ಪ ಓಮ ಸೇರಿಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಗ್ಯಾಸ್ಟ್ರಿಕ್ ಎಲ್ಲ ಇದ್ದವರಿಗೆ ಅದು ಒಳ್ಳೆಯದಾಗುತ್ತೆ. ನಂತರ ಇಲ್ಲಿ 1 ಕಪ್ನಷ್ಟು ತೆಂಗಿನ ತುರಿ, ಆಮೇಲೆ ನಾವು ಹುರಿದಿಟ್ಟಿರುವಂತಹ ಮಸಾಲೆ, ಒಂದು 4-5 ಎಸಳು ಬೆಳ್ಳುಳ್ಳಿ, ನಂತರ ಸ್ವಲ್ಪ ಅರಿಶಿನ ಪುಡಿ, 1/4 ಟೀ ಚಮಚದಷ್ಟು ಅಥವಾ ಅರ್ಧ ಟೀ ಚಮಚ ಅರಿಶಿನ ಪುಡಿ, ಆನಂತರ ಒಂದು ಅರ್ಧದಷ್ಟು ಈರುಳ್ಳಿ. ಇಷ್ಟನ್ನು ನಾನು ತಗೊಂಡಿದ್ದೀನಿ ಮಸಾಲೆಗೆ. ಇವಿಷ್ಟನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಈಗ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಈಗ ಮಸಾಲೆ ರುಬ್ಬಿ ರೆಡಿಯಾಗಿದೆ. ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಹುಣಸೆ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಹುಣಸೆ ರಸ ತುಂಬ ಜಾಸ್ತಿ ಹಾಕಬೇಡಿ. ಟೊಮೆಟೊ ಎಲ್ಲ ಹಾಕದೇ ಇರೋದ್ರಿಂದ ಒಂದು ಸ್ವಲ್ಪ ಹುಣಸೆ ರಸ ಬೇಕಾಗುತ್ತೆ. ಒಂದು 2-3 ಸ್ಪೂನ್ ಸಾಕು. ಈಗ ನೋಡಿ, ಸೌತೆಕಾಯಿ ಮತ್ತು ಈ ಮೊಳಕೆ ಹೆಸರು ಕಾಳು ಚೆನ್ನಾಗಿ ಬೆಂದಿದೆ, ಆಯಿತಾ? ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ತುಂಬ ಕದಡಿ ಹೋದ್ರೂ ಅದು ರುಚಿ ಹಾಳಾಗುತ್ತೆ. ಲೈಟಾಗಿ ಅದು ಸಾಫ್ಟ್ ಆದರೆ ಸಾಕು. ಈಗ ನೋಡಿ, ನೀರು ಇಷ್ಟೇ ಇರಬೇಕು. ತುಂಬ ಜಾಸ್ತಿ ನೀರಾದರೂ ಕೂಡ ಇದು ರುಚಿ ಹಾಳಾಗುತ್ತೆ. ಸ್ವಲ್ಪ ದಪ್ಪ ಇರಬೇಕು, ಗ್ರೇವಿ ರೀತಿ, ಆಗ ಚೆನ್ನಾಗಿರುತ್ತೆ ಈ ಸಾಂಬಾರು. ನಂತರ ಒಂದು 2-3 ಸ್ಪೂನ್ನಷ್ಟು ನಾನು ಹುಣಸೆ ರಸ ಹಾಕಿದ್ದೀನಿ. ಆಮೇಲೆ ರುಬ್ಬಿರುವಂತಹ ಈ ಮಸಾಲ ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪಿನ ರುಚಿ ನೋಡ್ಕೊಳ್ಳಿ. ಉಪ್ಪು ಬೇಕಾದರೆ ಹಾಕೊಳ್ಳಿ. ಈ ಹಂತದಲ್ಲಿ ನೀವು ಬೇಕಾದರೆ ಒಂದು ಚೂರು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬೋದು, ಅದು ನಿಮ್ಮ ರುಚಿಗೆ ತಕ್ಕಂತೆ. ಈಗ ಇದು ಚೆನ್ನಾಗಿ 1-2 ಕುದಿ ಬರಲಿಕ್ಕೆ ಬಿಡಿ. ಚೆನ್ನಾಗಿ ಕುದಿ ಬಂದ ಮೇಲೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇದಕ್ಕೆ ನಾರ್ಮಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕದೇ ಇದ್ರೂ ನಡೆಯುತ್ತೆ. ಈಗ 1-2 ಸ್ಪೂನ್ನಷ್ಟು ಎಣ್ಣೆ ಬಿಸಿ ಆಗಲಿಕ್ಕಿಟ್ಟು ಅದು ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂತಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ, ನಂತರ ಒಂದು 4-5 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿಬಿಟ್ಟು ಅದು ಸ್ವಲ್ಪ ಕೆಂಪಗಾದ್ಮೇಲೆ ಕರಿಬೇವು ಕೂಡ ಹಾಕಿ ಈ ಒಗ್ಗರಣೆಯನ್ನು ರೆಡಿ ಮಾಡಿ. ಇದಕ್ಕೆ ಬೇಕಾದರೆ ನೀವು ಒಣಮೆಣಸಿನಕಾಯಿಯನ್ನು ತುಂಡು ಮಾಡಿ ಕೂಡ ಹಾಕೋಬಹುದು.
ಈಗ ಈ ಸಾಂಬಾರಿಗೆ ಈ ಒಗ್ಗರಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಸೂಪರ್ ಆಗಿರುವಂತಹ ಒಂದು ಮೊಳಕೆ ಹೆಸರು ಕಾಳಿನ ಸಾಂಬಾರು ರೆಡಿ ಆಗುತ್ತೆ. ಸೌತೆಕಾಯಿ ಬದಲು ಇದಕ್ಕೆ ನೀವು ಬೇರೆ ತರಕಾರಿ ಕೂಡ ಸೇರಿಸ್ಬೋದು. ಇದರ ಬದಲಿಗೆ ತುಂಬಾ ರುಚಿಕರವಾಗಿರುತ್ತೆ. ಖಂಡಿತ ನೀವು ಒಂದು ಸರ್ತಿ ಇದನ್ನು ಟ್ರೈ ಮಾಡಿ. ಮನೆಯಲ್ಲಂತೂ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆಯೇ ಮೊಳಕೆ ಬರಿಸಿರುವಂತಹ ಈ ಕಾಳುಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.